ಹುಣ್ಣಿಮೆ ಉತ್ಸವದ ಬಗ್ಗೆ ಸಿರಿಮಠದ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ರಾಜಕಾರಣ ಮತ್ತು ಇವತ್ತು ಸಮಾಜ ಇರಲಿ ಅಭಿಮಾನಿಗಳು ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು, ಈಗ ಅದು ಅಧಿಕಾರ ಆಗಿದೆ. ಸಮಾಜದಲ್ಲಿ ಒಳ್ಳೆಯ ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು. ಈಗ ಅಧಿಕಾರ, ಆಸ್ತಿ, ದುಡ್ಡು ಮುಖ್ಯ ಅಂತ ಆಗಿದೆ. ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ. ಬಹಳ ಕೇಳಿಸ್ಕೊಳ್ಳಿ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಲ್ಲ, ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲು ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿ ಇಟ್ಕೋಬೇಕಾಗಿದೆ. ಸರ್ವಜ್ಞ ಅವತ್ತು ಬರೆದಿಲ್ಲ ಇದನ್ನ. ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು. ಅದು ಯಾವ ಪಕ್ಷಗಳಲ್ಲಾಗ್ಲಿ, ಯಾರೇ ರಾಜಕಾರಣಿಗಳಾಗ್ಲಿ. ಈಗ ರಾಜಕೀಯ ಏನಾಗಿದೆ? ಒಂದು ಪಕ್ಷ ಹಿಂದುತ್ವವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ, ಉಳಿಸಿ ಅಂತ. ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ, ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ, ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ. ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ, ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ತಂದು ಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಡಿಯಲ್ಲಿ ಬಂದಂತ 75ನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಒಂದು ಸಂವಿಧಾನವನ್ನ ಓದದೇ ಇದ್ರು ಉಳಿಸಬೇಕು ಅಂತಾರೆ, ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನೇ ಅಟ್ಟಿಸ್ಕೊಂಡು ಹೋಗ್ತಾರೆ, ಇನ್ನೊಂದು ಪಕ್ಷ ನಮ್ಮ ಕುಟುಂಬ, ನಮ್ಮ ಪಕ್ಷ ಉಳಿಲಿ ಮಾನ ಮರ್ಯಾದೆ ಇದೆ ಅವನಿಗೆ. ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಇದಕ್ಕೆ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ. ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು. ಪ್ರತಿನಿಧಿಗಳೇ, ಮೊದಲು ದೇಶ ಉಳಿಸಿ, ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ, ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೋಬೇಕಾಗಿದೆ. ಇವತ್ತಿನ ದಿವಸ ಉಳಿಸಬೇಕಾಗಿರೋದು ಸಂವಿಧಾನ ಅದಿದೆ, ಪಕ್ಷವೂ ಇರ್ತದೆ. ಬಡಬಗ್ಗರ ನೀತಿಯನ್ನ, ಬಡಬಗ್ಗರ ಬದುಕನ್ನ ಉಳಿಸಬೇಕಾಗಿದೆ. ರಾಜಕಾರಣಿಗಳು, ಮತದಾರರು ಹಣ ಕೇಳ್ತಾರೆ ಅಂತ ಬಡ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ. ರಾಜಕಾರಣಿಗಳು ಏನ್ ಹೇಳ್ತಾರೆ? ಹಣ ಕೊಡ್ತಾರೆ, ಹಣ ಕೇಳ್ತಾರೆ, ಅದಕ್ಕೆ ಕೊಡ್ತಿದ್ದೀವಿ ಜನ ಅಂತಾರೆ. ಜನ ಹೇಳ್ತಾರೆ ಅವರು ಬಂಡಿಗಟ್ಲೆ ದುಡ್ಡು ದುಡ್ದಿದ್ದಾರೆ, ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಓಟ್ ಹಾಕಕ್ ಬರ್ತಾ ಇದ್ದೀವಿ. ಅವರು ಕೊಡ್ತಾರೆ, ಇವರು ಭ್ರಷ್ಟಾಚಾರಿಗಳು. ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ, ನಾವ್ ಯಾಕೆ ಬಿಡಬೇಕು ಅನ್ನೋ ತರದಲ್ಲಿ. ಅದು ಸತ್ಯನೇ ಒಂದು ರೀತಿಯಲ್ಲಿ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ? ಭ್ರಷ್ಟಾಚಾರಿಗಳು ಅಂದ್ರೆ ಭ್ರಷ್ಟಾಚಾರಿಗಳಿಂದ ಮಾಡಿದವರು ಯಾರು? ನಿಜ ಹೇಳಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾಗೊಳಿಸಿದವರು ನಾವೇ, ರಾಜಕಾರಣಿಗಳು. ಹಿಂದೆ ನಮ್ಮ ಜನ, ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ, ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ. ಇವತ್ತೇನಾಗಿದೆ? ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಂಡೆಯಲ್ಲಿ ಹಣ ಮಾಡ್ತೀವಿ, ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ. ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ. ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು. ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಈಗ ಅಬ್ಬರ ಅಟ್ಟಹಾಸ ಜಾಸ್ತಿ ಆಗಿದೆ ಅಂತ ಆಡ್ತಾ ಇದ್ರಲ್ಲ, ಅದನ್ನ ನಮ್ಮ ರಾಜಕಾರಣಿಗಳು ಆಡ್ತಾ ಇದ್ದಾರೆ. ದರೆಯೊಳಗೆ ಯಾರಿದ್ದಾರೆ? ನಮ್ಮ ಅಟ್ಟಹಾಸಕ್ಕೆ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ. ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಹಣ. ಹಿಂದೆ ಬಕಾಸುರನಿಗೆ 12 ಬಂಡಿ ಅನ್ನ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ, ನಮ್ಮ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು. ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು. ಹಣ ಇಲ್ಲದೆ ಏನೂ ಮಾಡಕ್ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ. ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಎದುರು ಬಿಡ್ತಾರೆ. ಅಬ್ಬರಿಸಿ ಬೊಬ್ಬಿರಿಸೋದಿಲ್ಲಾರಿಗೂ ಭಯವಿಲ್ಲ, ಇದು ಹೇಳಬೇಕಾಗಿದೆ ನಾವು. ಆದ್ರೆ ಈ ಬೊಬ್ಬರುವಾನ ಹೇಳ್ದಂಗೆ ತೊಡೆ ತಟ್ಟು ನಿಲ್ಲಕ್ ಸಾಧ್ಯನಾ ನಮ್ಮ ಜನದ ಕೈಲಿ? ಅಬ್ಬರಿಸಿ ಬೊಬ್ಬಿರಿಸಲಿಲ್ಲ ಯಾರಿಗೂ ಸ್ಥಿತಿಯಲ್ಲಿ ನಾವಿದ್ದೀವ ಇವತ್ತು. ಈ ಕಲಿಯುಗದ ಕಂಸ ದುರ್ಯೋಧನರು, ನನ್ನನ್ನು ಸೇರಿಸಿ ಈ ಕಲಿಯುಗದ ಕಂಸ ದುರ್ಯೋಧನರು ಮುಚ್ಚು ಬಾ, ನಿನ್ನ ಮುಂಡೆಗಳನ್ನು ಚಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ. ಮಾತುಕತೆ ಯಾವ ಲೆವೆಟ್ಗೆ ಹೋಗಿದೆ ಅನ್ನೋದು ಯೋಚನೆ ಮಾಡಿ. ನೀವು ಇತ್ತೀಚೆಗೆ ಗಮನಿಸಿರಬಹುದು, ಗಮನಿಸ್ತಿದ್ದು ಬಹಳ ಮಾಡಿರ್ತೀರಿ. ದೊಡ್ಡ ನಾಯಕರುಗಳ ಹುಟ್ಟಿದ ಹಬ್ಬ ಆಚರಿಸ್ತಾರೆ. ನಾವೆಲ್ಲರೂ ನಾಚಿಕೆ ಪಡ್ಬೇಕು. ಇವತ್ತಿನ ದಿವಸ ಹುಟ್ಟಿದ ಹಬ್ಬ ಆಚರಿಸ್ತೀವಿ. ಅದು 59 ಆಗಿರಲಿ, 60 ಆಗಿರಲಿ, 28 ಆಗಿರಲಿ, ಹುಟ್ಟಿದ ಹಬ್ಬ. ಎಷ್ಟು ಖರ್ಚು ಮಾಡ್ತೀವಿ? 10, 15, 1000, 100 ಅಲ್ಲ, ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ. ಆ ಖರ್ಚು ಮಾಡೋ ಹಣದಲ್ಲಿ 106 ಶಾಲೆಗಳನ್ನು ತೆರೀಬಹುದು, ದುರಸ್ತಿ ಮಾಡಿಸಬಹುದು, ಸೌಲಭ್ಯ ಕೊಡಬಹುದು, 10 ಹಳ್ಳಿಗಳ ಅನುಕೂಲ ಮಾಡಿಕೊಡ್ಬೋದು.
ಆದ್ರೆ ಅಲ್ಲಿ ನಡೆಯೋದೇನು? ಮೆರವಣಿಗೆ. ಪರಾಕ್ ರಾಜಾದಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ ಬಹುಪರಾಕ್ ಬಹುಪರಾಕ್ 100 ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ, ಸ್ವಾಮಿಗಳಿಗೆ, ಹೆಡ್ ಮಾಸ್ಟರ್ಗಳಿಗೆ ಆರಾತುರಾಯಿ ಆಗ್ತಿದ್ರು. ಆರಾತುರಾಯಿ ಗೌರವಿಸೋಕ್ಕೋಸ್ಕರ ಇದೊಂದು ಒಳ್ಳೆ ಪದ್ಧತಿ, ಒಳ್ಳೆ ಅಭಿರುಚಿ. ಹೂ ಅಂದ್ರೆ ಸುಗಂಧ, ಹೂವು ಅಂದ್ರೆ ಸುಗಂಧ, ಸುಂದರ, ಚೆಲುವು, ಪವಿತ್ರ, ಒಪ್ಕೊಳ್ಳೋಣ. ಆದ್ರೆ ಈಗೇನಾಗಿದೆ? ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ. ನಾವೀಗ ಹಾರ ಹಾಕಕ್ಕೆ ಏನ್ ತರ್ತಾ ಇದ್ದೀವಿ? JCB ತರ್ತಾ ಇದ್ದೀವಿ. ನೋಡಿದ್ದೀವಿ ಇವತ್ತು ಬುಲ್ಡೋಜರ್. ಅದು ಬುಲ್ಡೋಜರ್ ಇರೋದು ಏನಕ್ಕೆ? ಗುಂಡಿ ಕೂತ್ರ ಮುಚ್ಚಕ್ಕೆ, ಎತ್ತಾಕಕ್ಕೆ, ಕೆರೆಗಳು ಉಳೆತ್ತಾಕಕ್ಕೆ. ನಾವಿಲ್ಲಿ ತರ್ತಿರೋದೇನಕ್ಕೆ? ಈ ರಾಜಕಾರಣ, ದುಡ್ಡು ಹೊಡೆದಿರೋ ರಾಜಕಾರಣಿಗಳು ಹಾರ ಹಾಕಕ್ಕೆ JCB ಇಂದ ತರ್ತಾ ಇದ್ದೀವಿ. ಅಯ್ಯೋ ರಾಮ, ಹಾರ ಕೂಡ ಹೂವಿಂದಲ್ಲ. ಜ್ಞಾಪಕ ಇರಲಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಅನಾನಸ್ಸು, ಬನಾನಸ್ಸು, ಬಾಳೆಹಣ್ಣು, ಕುಂಬಳಕಾಯಿ, ಸೋರೆಕಾಯಿ. ಆ ಹಾರ ದೊಡ್ಡದಾಗಿರುತ್ತೆ. ಅದಕ್ಕೆ ತಲೆ ಕೊಡ್ಬೇಕು ಅಂತ ನಾವು ಇಲ್ಲಿ ಕೂತಿರೋ ರಾಜಕಾರಣಿಗೆಲ್ಲ ಟ್ರೈ ಮಾಡ್ತಿರ್ತೀವಿ. ಬಡ್ಡಿ ಮಗುಂದ ಏನಾದ್ರೂ ಹಾರ ಹಾಕಿದ್ರೆ ಆ ನಾಯಕನ ಆದಿಯಾಗಿ ಎಲ್ಲ ಪಚಕ್. ತಿಂಡಿನೂ ತಿನ್ನಂಗಿಲ್ಲ, ತಾಯಿಗೂ ನಾವು ಬದುಕಂಗಿಲ್ಲ. ಬೇಕೇನ್ರಿ ಇದು? ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ? ನೀವು ಯಾಕೆ ಅದನ್ನು ಮಾಡ್ತಾ ಇದ್ದೀರಾ? ಯಾಕೆ ಮಾಡಿಸ್ಕೋತಾ ಇದ್ದಾರೆ? ಇಲ್ಲಿ ಒಂದು ಕಾರಣ ಇದೆ. ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರ್ಸೋದಕ್ಕೆ, ಹಾಕಿಸ್ಕೊಳ್ಳೋನು ದುರಹಂಕಾರ ತೋರ್ಸಕ್ಕೆ. ಇದನ್ನು ಮಾಡಿರಂಗಿದ್ರೆ ಮಾಡ್ರಪ್ಪ. ಹಾಕೋನು ಅಹಂಕಾರಿ, ಹಾಕಿಸ್ಕೊಳ್ಳೋನು ದುರಹಂಕಾರಿ. ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇದರ ಲೀಡಿಗೆ ದುರಹಂಕಾರ ಆಗುತ್ತೆ. ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಆವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು? ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆ ಇದೆಲ್ಲ ಸಾಕ್ಷಿ. ಬಸವಣ್ಣನವರು ಆಗಲೇ ಒಂದು ಮಾತು ಹೇಳಿದ್ರು. ಅಂತ ಪರಿಸ್ಥಿತಿ ಬಿಡಿಸಿ ಹೇಳಬೇಕಾಯ್ತೆ. ಒಲೆ ಹತ್ತಿ ಊರಿದೊಡೆ ನಿಲ್ಲಲು ಬಹುದಲ್ಲದೆ ದರೆ ಹತ್ತಿ ಊರಿದೊಡೆ ನಿಲ್ಲಲು ಬಾರದು. ಏರಿ ನೂರಿಂಬಡೆ ಬೇಲಿ ಬೇಳೆ ಮೇಯುವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮಲಹಾರ ನಂಜಾಗಿ ಕೋಲುವಡೆ ಇನ್ನಾರಿಗೆ ದೂರೋದು. ತಾಯಿ ಹಾಲು ವಿಷ. ಏನ್ ಹೇಳ್ತೀರಾ? ನಾರಿ ಮನೆಯಲ್ಲಿ ಕಳ್ತಾನ, ಬೇಲಿನೇ ಎದ್ದು ನೀರು ಕುಡಿಯಕ್ಕೆ ಶುರು ಮಾಡಿದೆ. ಯಾರಿಗೆ ಹೇಳ್ತಾ ಇದ್ದೀರಾ? ಇವತ್ತು ಈ ಪಕ್ಷ ಆ ಪಕ್ಷದಲ್ಲಿ ಇಡೀ ದೇಶದಲ್ಲಿ ರಾಜಕಾರಣ ಮತ್ತು ಸಮಾಜ. ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು, ಈಗ ವಿರುದ್ಧ ನಕ್ಕಲಿದ್ದಾವೆ. ಅದರ ಕೆಲಸನೇ ಬೇರೆ. 5 ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ. 5 ವರ್ಷದ 1 ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ. ಇವರು ಅವತ್ತೊಂದು ದಿವಸಕ್ಕೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕು? ಇದಕ್ಕೆ ಕೂಗಾಕಬೇಕು, ದಂಡಿಸ್ಬೇಕು, ಸಿಕ್ಕಲ್ಲಿ ಚೀಮಾರಿ ಹಾಕ್ಬೇಕು. ಯಾವುದರಿಂದ ನಾನು ಹೇಳೋದಿಲ್ಲ, ಯಾಕಂದ್ರೆ ಎಲ್ಲ ನಮ್ಮವರೇ ಕೂತಿದ್ದಾರೆ. ಇಲ್ಲ ಇಲ್ಲಿ ಚೀಮಾರಿ ಅಂತೂ ಹಾಕ್ಬೇಕಾಗಿದೆ ಅಲ್ವಾ? ಮಖಕ್ಕೆ ಮಂಗಳಾರತಿ ಹತ್ತಬೇಕು ನಮ್ಮವ್ರಿಗೆ. ಯಾಕೆ? ನಮ್ಮವ್ರಿಗೆ ಬುದ್ಧಿ ಇಲ್ವಾ? ನಮ್ಮವನು ಚುನಾವಣೆ MLA ಆಗ್ಬೇಡ್ವಾ? ನಮ್ಮವ್ರು ಏನು ಆಗೋಕ್ ಸಾಧ್ಯನೇ ಇಲ್ವಾ? ಅವರೇ ಆಗ್ಬೇಕಾಗಿದ್ಯಾ? ಅಧಿಕಾರಕ್ಕೆ ಬರೋಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಮುಖಂಡರು, ಹೆಸರು ಹೇಳೋದಿಲ್ಲ ನಾನು, ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ. ಅವಾಗ ನಾನು ಕೂಡ ಚುನಾವಣೆ ಹೋಗ್ತಿದ್ದೆ. ಇವರು ಅನ್ಕ ಕೆಲಸ ಮಾಡ್ತಾವನೆ, ಅಧಿಕಾರಿ ಲಂಚ ತಿಂತಾ ಇದ್ದಾನೆ, ಈ ಸರ್ಕಾರ ಸರಿಗಿಲ್ಲ, ಅಲ್ಲ ಬಡಿಗೆ ತಗೊಂಡ್ಬಿಡಿರಿ ಓಟ್ ಕೇಳಕ್ ಹೋಗುವಾಗ. ಓಟ್ ಗೆದ್ದಾದ್ಮೇಲೆ ಹಂಗೆ ಜನ ಬಂದ್ರು ಬಡಿಯಕ್ಕೆ. ತಡಿರಿ ಸ್ವಲ್ಪ ತಡಿರಿ, ಅವತ್ತು ನಾನು ಹೇಳಿದ ತಪ್ಪಾಗಿದೆ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ. ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ. ಬೇರೆಯವರು ಬದುಕಂಗಿಲ್ಲ, ಬಡವರು ಬದುಕು ಪರವಾಗಿ ಆಯ್ತು, ನಿಮ್ಮ ದರ್ಪ ಬಬ್ದಾಳಿಕೆ ಅತಿರೇಕ ಆಯ್ತು, ಹಳ್ಳಿಗಳಲ್ಲಿ ಬಡಿದಾಟ ಒಡೆದಾಟ, ನೆಮ್ಮದಿಯ ಸಮಾಜ ಕಲುಷಿತವಾಯಿತು, ಊರು ಕೇರಿ ಎಲ್ಲ ಹೊಲಸಾಯ್ತು. ಬೇರೆ ಅರ್ಥದಲ್ಲಿ ಹೇಳೋದಿಲ್ಲ, ಹೊಲಸಾಗಿ ಹೋಗಿದೆ. ಏನಿದು ಬೆಂಕಿ ಬಿತ್ತು. ಇದಕ್ಕೆಲ್ಲ ಏನ್ ಮಾಡಬೇಕು? ಕಾರಣ ಯಾರು? ಇದಕ್ಕೆಲ್ಲನೂ ಈಗ ಶುದ್ಧವಾಗಬೇಕಲ್ಲ. ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಯಾತಕ ಅವ್ರನ್ನ ಬೇಸ್ತೀನಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ, ಶುದ್ಧೀಕರಿಸ್ತಿದ್ದಾರೆ. ಏನನ್ನು ಶುದ್ಧೀಕರಿಸ್ತಿದ್ದಾರೆ? ನಮ್ಮ ಬದುಕನ್ನು ಶುದ್ಧೀಕರಿಸ್ತಿದ್ದಾರೆ, ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ, ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ, ಊರನ್ನು ಶುದ್ಧೀಕರಿಸ್ತಿದ್ದಾರೆ, ರಾಜ್ಯ ದೇಶವನ್ನು ಶುದ್ಧೀಕರಿಸ. ನಾವು ಏನಾಗಿದ್ದೀವಿ? ಓಟಿಗೆ ಬಂದಾಗ ಕೇಳಬೇಕಾಗುತ್ತೆ, ಸ್ವಾಮಿ ಹೊಡಿರಿ, ಇವತ್ತು ಕೇಳಬೇಡಿ, ಮಂಗಳಾರತಿ ಎತ್ತಿ, ಆರತುರ ಇಟ್ಕೊಂಡಲ್ಲ ಪೊರ್ಕೆ ತಗೊಂಡು ಮಂಗಳಾರತಿ ಎತ್ತಿ. ಪೊರ್ಕೆ ಇರೋದು 2 ಕೆಲಸಕ್ಕೆ,
ತಪ್ಪು ಮಾಡಿದಾಗ ಹಿಡ್ಕೊಂಡು ಬಡಿಯಕ್ಕೆ, ಗಲೀಜಾದಾಗ ಗುಡ್ಸಕ್ಕೆ. ಗುಡಿಸಿ ಎದುರಿಗೆ ನಿಂತಾಗ ಮಕ ಕೆರೀರಿ, ಕೆಳಗಡೆ ಕಸ ಹೊಡೀರಿ, ಆಗ ಶುದ್ಧ ಆಗುತ್ತೆ, ಊರು ಶುದ್ಧ ಆಗುತ್ತೆ, ದೇಶ ಶುದ್ಧ ಆಗುತ್ತೆ. ಸಂವಿಧಾನ, ಪ್ರಜಾಪ್ರಭುತ್ವ, ಧರ್ಮ, ಧಾರ್ಮಿಕ ದುರುಪಯೋಗ, ಲೂಟಿ ಮಾಡುತ್ತಿರುವ ಇವತ್ತು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ JCB, ನಾನು ಅಲ್ಲಿದ್ದವನೇ. JCB ಅಂದ್ರೆ ಬುಲ್ಡೋಜರ್ ಆಗಲೇ ಹೇಳಿದ್ನಲ್ಲ, ಹಾರ ತಂದು ಹಾಕ್ತಾರೆ ಅಂತ. ಆ ಥರದ JCBಯ 3 ಪಾರ್ಟಿ. ಕಾಯಕ ಮಾಡುವ ನಾವು ನೀವು, ಶ್ರಮದಿಂದ ಬದುಕುತ್ತಿರುವ ನಾವು ನೀವು ಪಂಚಾಯತಿ ಮೆಂಬರ್ ಆಗಬಾರ್ದಾ? ನಿಮ್ಮನೆ ಹುಡುಗ ಆಗಬಾರ್ದಾ? ನಿಮ್ಮ ಹಣ್ಣು ಮಾರೋನ್ ಆಗಬಾರ್ದಾ? ನಿಮ್ಮ ಕೂಲಿ ಕೆಲಸ ಮಾಡೋನ್ ಆಗಬಾರ್ದಾ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದಾ? MLA ಆಗಬಾರ್ದಾ? MP ಆಗಬಾರ್ದಾ? ಡಾಕ್ಟರ್ ಆಗಬಾರ್ದಾ? ಇಂಜಿನಿಯರ್ ಆಗಬಾರ್ದು. ಆಗಕ್ಕಾಗಲ್ಲ. ದುಡ್ಡು 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 ದುಡ್ಡಿಲ್ಲದೆ ಹೆಂಗಾಗುತ್ತೆ? SSLC ಆದ್ಮೇಲೆ ಓದಿಸಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಕಂಡ ಕನಸಿನ ಗ್ರಾಮ ಸ್ವರಾಜ್ಯವಾಗಬೇಕು, ರಾಮನ ಕನಸಿನ ರಾಮರಾಜ್ಯವಾಗಬೇಕು. ರಾಮನ ಮೌಲ್ಯವನ್ನು ನಾವು ಬೆಳೆಸಬೇಕು. ರಾಮಾವತಾರವನ್ನು ಮಾಡಿಕೊಂಡ್ರು ಸಾಗದು. ಬಸವಣ್ಣ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಉನ್ನ ಕಳಸವಯ್ಯ, ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ. ಆದರೆ ಇವತ್ತು ರಾಮ ಮಂದಿರ ಮುಖ್ಯ ಅಲ್ಲ, ನಮಗೆ ರಾಮ ರಾಜ್ಯ ಮುಖ್ಯ ಆಗಿದೆ. ರಾಮ ರಾಜ್ಯ ಅಂದ್ರೆ ರಾಮನ ಮೌಲ್ಯವನ್ನ, ಯಾವುದೋ ಒಂದು ಅಪವಾದ ಇಟ್ಕೊಂಡ ತಕ್ಷಣ ಅವನು ತನ್ನ ಹೆಂಡತಿಯನ್ನು ಕಾರಿ ಕಳಿಸ್ತಾನೆ. ಅಂತ ರಾಜಕಾರಣ ಇವತ್ತು ನಮ್ಮಲ್ಲಿ ಇದೆಯಾ? ಆ ಮೌಲ್ಯ ಯೋಚನೆ ಮಾಡಿ. ಕಥೆ ಇರ್ಬೋದು, ಪುರಾಣ ಇರ್ಬೋದು. ಹೌದು. ಇವತ್ತು ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು. ಭಾರತ ಕಂಡ, ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನ ಜ್ಞಾನಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟ್ ಆಗಿ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ. ಅದು ಮೌಲ್ಯ. ಇಲ್ಲಿ ನಾನು ಯಾಕೆ ಕೊಡ್ಲಿ? ಅವ್ನು 1000 ರೂಪಾಯಿ ಲೋಟ್ ಮಾಡಿದ್, ನಾನು 2000 ಮಾಡಿದ್ದಾನೆ, ನಂದೇ ಅವ್ರ ಲೆಕ್ಕ, 1,000 ಕೋಟಿ ಮಾಡಿರೋದು, ನಾನು ರಾಜೀನಾಮೆ ಕೊಡಬೇಕಾಗಿರ್ಲಿಲ್ಲ ಸ್ಥಿತಿ ನೋಡಿದ್ದೀರಾ ಇವತ್ತಿನ ದಿವಸ. ಅಂದ್ರೆ ವಲ್ಲಭಾಯ್ ಪಟೇಲ್, ಜಯಪ್ರಕಾಶ್ ನಾರಾಯಣ್, ಅಣ್ಣಾ ಹಜಾರೆ, ಅದೆಲ್ಲಕ್ಕಿಂತ 12ನೇ ಶತಮಾನದ, ಈಗ ಹೇಳ್ತೀನಿ, ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಾಗಬೇಕು. ಅವತ್ತೇ ಹೇಳಿದ್ದಾರೆ ಸಾಮಾಜಿಕ ಕ್ರಾಂತಿ ಅಂದ್ರೆ ಜಾತಿ ಬೇಡ, ಮೌಢ್ಯ ಬೇಡ, ಯಾವುದೂ ಬೇಡ, ಅನುಭವ ಮಂಟಪವನ್ನು ಇವತ್ತು ನಾವು ಸಾಕಬೇಕಾಗಿದೆ. ಬಸವಣ್ಣನರ ಜೀವನ ಸಂವಿಧಾನ ಜಗತ್ತಿಗೆ ಮಲುಕಕ್ಕೆ ಕೊಟ್ಟವರು. ನಮ್ಮ ಸಂವಿಧಾನ ಅಂಬೇಡ್ಕರ್ ಕೊಟ್ರೆ, ಬಸವಣ್ಣ ನಮ್ಮ ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು. 7 ಸುತ್ತದ. ಆಗಲೇ ಯಾರು ಹೇಳೋದು? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಎಳೆಯಲು ಬೇಡ, ಇದೇ ಅಂತರಂಗ. ಈಗ ನಾವು ಅದನ್ನ ಏನ್ ಹೇಳ್ಬೇಕಾಗಿದೆ? ಬಸವಣ್ಣವ್ರಿಗೆ ಕ್ಷಮೆ ಕೇಳ್ಕೊಂಡು ಬದಲಾಯಿಸ್ಕೋಬೇಕಾಗಿದೆ ಬುದ್ಧಿ. ನಾವು ಏನಂದ್ರೆ, ಕಳ್ಳರು ಬೇಡ, ಮತ ಕೊಳ್ಳುವವರು ಬೇಡ, ಸುಳ್ಳು ಬಡ್ಡಿ ಮಕ್ಕಳು ಬೇಡ, ಮುನ್ಸ್ಕೊಳ್ಳೋರು ಬೇಡ, ಹಂಗ್ಸೋರು ಬೇಡ, ಆಮೇಲೆ ಹೊಗಳಿಕೆ ಮಾಡ್ಕೊಳ್ಳೋರು ಬೇಡ, ಕೀಳಾಗಿ ನೋಡೋರು ಬೇಡ. ಇದೇ ರಾಜ್ಯ ಶುದ್ಧಿ, ಇದೇ ರಾಷ್ಟ್ರ ಶುದ್ಧಿ, ಇದೇ ನಮ್ಮ ಸಂವಿಧಾನವನ್ನು ಉಳಿಸುವ ಪರಿ ಅಂತ ಬಸವಣ್ಣನವರ ಸಪ್ತಸೂತ್ರಗಳನ್ನು ಇವತ್ತು ಈ ಸ್ಥಿತಿಯಲ್ಲಿ ಹೇಳ್ಬೇಕಾಗಿದೆ. ಕಳಬೇಡ, ಕೊಲಬೇಡ ಅಲ್ಲ, ಕಳ್ಳರೇ ಬೇಡ ಅಂತ ಹೇಳ್ಬೇಕು. ಈಗ ಸುಳ್ಳ್ರೇ ಬೇಡ, ಅಯೋಗ್ಯರೇ ಬೇಡ, ದರೋಡೆಕೋರರು ಬೇಡ. ಇದು ರಾಜ್ಯ ಶುದ್ಧಿಯೂ ಆಗುತ್ತೆ, ರಾಷ್ಟ್ರ ಶುದ್ಧಿಯೂ ಆಗುತ್ತೆ. ಆಮೇಲೆ ಇದರ ಪರಿಸ್ಥಿತಿ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ನೀವು ಹೇಳಿರೋ ಟೈಮ್ನಲ್ಲೇ ಮುಗಿಸ್ಬಿಡ್ತೀನಿ. ಸ್ವಲ್ಪ ಹೇಳಿದ್ದೆ ಅದಕ್ಕೋಸ್ಕರ. ಹಿಂದೆ ನೈತಿಕತೆ ಅನ್ನೋದು ಸಾರ್ವಜನಿಕ ಜೀವನದಲ್ಲಿ ಮಹತ್ವವಾಗಿತ್ತು. ಆಳುವವರು ಲೋಕದ ಅಪವಾದಕ್ಕೆ ಅಂಜಿ ಅಧಿಕಾರ ಬಿಡ್ತಾ ಇದ್ರು. ಜನರ ಸೇವೆಯೇ ಜನಾರ್ದನ ಸೇವೆ. ವಿಧಾನಸೌಧದ ಕಟ್ಟಡದ ಮೇಲಿದೆ, ಸರ್ಕಾರದ ಕೆಲಸ ದೇವರ ಕೆಲಸ ಏನು. ರಾಜಕಾರಣ ಅಂದ್ರೆ ಸಮಾಜ ಸೇವೆ, ರಾಷ್ಟ್ರ ನಿರ್ಮಾಣ, ಅಭಿವೃದ್ಧಿ. ಇಂದು ರಾಜಕಾರಣ ಎಷ್ಟು ವಲಸಾಗಿದೆ. ಅಪರಾಧ ಎಸಗಿದ ಜೈಲಿಗೆ ಹೋದ್ರಲ್ಲ, ತೀರ್ಮಾನ ಮಾಡಿ ಅವರು ಬಿಡುಗಡೆ ಆದಾಗ ಲಕ್ಷಾಂತರ ಜನ, ಸಾವಿರಾರು ಜನ ಆರಾತುರ ಆಯ್ತಾ ಜೈಲು ಮುಂದೆ ನಿಂತ್ಕೊಂತಿದ್ದೀವಿ. ಇದು ಇವತ್ತು ನಾವು ಮಾಡ್ತಿರೋದು. ಅವ್ರು ಹೋಗಿರೋದು ಏನಕ್ಕೆ? ಮಾನಭಂಗ ಮಾಡಿ ಜೈಲು, ಕೊಲೆ ಮಾಡಿ ಜೈಲು, ಖಜಾನೆ ಲೂಟಿ ಮಾಡಿ ಜೈಲು, ಭ್ರಷ್ಟಾಚಾರಗಳು, ದುಡ್ಡು ದುಡ್ಡು ದುಡ್ಡು. ನಾವು ಅವ್ರನ್ನ ದ್ಯೋಮಂತ ನಾಯಕ ಸ್ವಾಗತ, ಬಹುಪರ ಕರ್ಕೊಂಬರ್ತೀವಿ. ಮತ್ತೆ ಚುನಾವಣೆ. ಆಗಲೇ ಒಬ್ಬ ಗೆಳೆಯರು ಹೇಳಿದ್ರು, 190 ಜನ ಕ್ರಿಮಿನಲ್ಸ್ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ, MLAಗಳು MP ಗಳು ಅಂದಾಗ ಇದಕ್ಕಿಂತ ದುರಂತ ಬೇಕೇನ್ರಿ? 75 ವರ್ಷ ಆಗಿ. ಅಂದ್ರೆ ಕ್ರಿಮಿನಲ್ಸ್ ಆರ್ ಎಲಿಜಿಬಲ್ ಫಾರ್ ಪ್ರತಿನಿಧಿ. ಪ್ರಾಮಾಣಿಕರಲ್ಲ, ನಿಷ್ಠಾವಂತರಲ್ಲ. ಇದಕ್ಕೆಲ್ಲ ಏನು? ದುಡ್ಡಿಲ್ಲದವರು, ಆಸ್ತಿ ಇಲ್ಲದವರು, ಸಜ್ಜನರು, ಪ್ರಾಮಾಣಿಕರು ರಾಜಕೀಯಕ್ಕೆ ಬರದ ಪರಿಸ್ಥಿತಿ. ಯಾರನ್ನು ದೂಷಿಸ್ಬೇಕೀಗ ನಾನು? ನಮ್ಮ ಕಥೆ ಎಲ್ಲ ಹೇಳಿದ್ದ ನಿಮ್ಮನ್ನಲ್ವಾ? ಮತದಾನದ ಮಹತ್ವವನ್ನು ನೀವು ಅರ್ಥಕೊಳ್ಳದೇ ಇರೋದ್ರಿಂದ ಇದೆಲ್ಲ ಆಗಿರೋದಲ್ವಾ? ಗೆದ್ದವನ ಸೋತವನ ಅವನ್ನೇ ಮತ, ಆ ಮನೆಯವ್ರನ್ನೇ ಮತ ಹಾಕಿ ಗೆಲ್ಸೋದು ಏನಕ್ಕೆ ಬೇಕಾಗಿದೆ? ನಿಮ್ ಬೀದಿಲ್ ಜನ ಇಲ್ವಾ? ನಿಮ್ ಊರಲ್ಲಿ ಜನ ಇಲ್ವಾ? ಬಡವರಾಗಕ್ಕೆ ಸಾಧ್ಯ ಇಲ್ವಾ? ನಿಯತ್ತಾಗಿದ್ರೆ ಸಾಧ್ಯ ಇಲ್ವಾ? ನಿಮ್ ಕೆಲಸ ಮಾಡಕ್ಕೆ ಸಜ್ಜನ ಆದ್ರೆ ಸಾಧ್ಯ ಇಲ್ವಾ? ಆತ್ಮಾವಲೋಕನ ಮಾಡ್ಕೋಬೇಕು ಬಂಧುಗಳೇ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮತದಾನದ ಹಕ್ಕು ನಿಮ್ಮದು, ಆತ್ಮಾವಲೋಕನ ನಮ್ಮಲ್ಲೇ ಇದೆ. ಅದನ್ನು ಚಲಾಯಿಸಿ ಯೋಗ್ಯರನ್ನ ಆಯ್ಕೆ ಮಾಡಿ.
ಚಂದ್ರನ ಆಯ್ಕೆ ಮಾಡಿ ಅಂತ ಕೇಳಕ್ ಬಂದಿಲ್ಲ ನಾನು. ಚಂದ್ರು ಯೋಗ್ಯನಾಗಿದ್ರೆ ಆಯ್ಕೆ ಮಾಡಿ. ಚಂದ್ರು ಇದ್ರಿಗೆ ಎಷ್ಟೇ ಲೂಟಿಕೋರ ಇದ್ರು, ನಿಮ್ಮದೇ ಜಾತಿ ನಮ್ಮದೇ ಜಾತಿ ಇದ್ರು ತಿರಸ್ಕಾರ ಮಾಡಿ. ನಿಮ್ಗೆ ಅವಕಾಶ ಇರೋದು ಅದೊಂದೇ ಸರಿ. ಮತದಾನದಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ನಗರ ಪಂಚಾಯತ್ ಬರ್ತದೆ. ಈ ಪಕ್ಷ ಆ ಪಕ್ಷ, ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಕೇಳ್ತಾ ಇಲ್ಲ. ಹಾಕೋವಾಗ ಈ 5-10 ವರ್ಷದ ಲುಂಗಿ ಲೂಟಿ ಕುಳಿದಿರ್ತಕ್ಕಂಥ ದರೋಡೆಕೋರನ್ನ ತಪ್ಪಿಸಿ ನಿಮ್ಮ ಮನೆಯವ್ರನ್ನ ಗೆಲ್ಲಿಸಿ, ನಿಮ್ಮನ್ನು ಕೆಲಸದವ್ರನ್ನ ಗೆಲ್ಲಿಸಿ, ನಿಮ್ಮಲ್ಲಿ ದುಡಿತಾ ಇರೋ ಕೂಲಿಗಾರನ್ನ ಗೆಲ್ಲಿಸಿ. ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ, ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ, ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ. ಅವರು ಅಧಿಕಾರ ಮುಗಿದ ಮೇಲೆ ಸ್ವಂತ ಮನೆ ಇಲ್ಲದೆ ತಮ್ಮ ಊರು, ಯಾವ ಊರದು, ಜೋಗಿಮಟ್ಟಿ, ಸಿದ್ದವನಹಳ್ಳಿ, ಅಲ್ಲಿಗೆ ಹೋದ್ರು ಸ್ವಂತ ಕಾರ್ ಇರಲಿಲ್ಲ. ಇದು ರಾಜಕಾರಣ. ಮುಖ್ಯಮಂತ್ರಿ ಆದವರು. ಇವತ್ತು ಮುಖ್ಯಮಂತ್ರಿ ಆಗಿರೋರು ಹೆಸರು ಹೇಳ್ಬೇಕಪ್ಪ. ಅವತ್ತೆಷ್ಟು ದುಡ್ಡು ಇವತ್ತು ಅವ್ರ ಹತ್ರ ಎಷ್ಟಿದೆ ಹೇಳ್ಸಕ್ಕೂ ಆಗ್ತಾ ಇಲ್ಲ ಅವತ್ತು ಪರಿಸ್ಥಿತಿ. ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರ ರಾಜಕಾರಣಕ್ಕೆ ಬೀಜ ಬಿತ್ತವರು. ಒಂದ್ಸತಿ ಆಪಾದನೆ ಬಂತು ಅವ್ರ ಮೇಲೆ, ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದ್ರು, ಮತ್ತೆ ಗೆದ್ರು. ನಾನು ಹೇಳ್ತಿರೋದು ಸಂಪೂರ್ಣ ಸಚ್ಚು ಅಂತ ಹೇಳ್ತಿಲ್ಲ, ಆದರೆ ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ, ಯಾಕೆ ಸ್ಪೀಡಾಗಿ ಹೇಳ್ತಿದ್ದೀನಿ ಅಂದ್ರೆ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ? ರಾಜಕಾರಣ ಏನಾಗಿದೆ ಇವತ್ತು? ವೈವಿಧ್ಯಮಯವಾದ ಉದ್ಯಮವಾಗಿದೆ. ದೇಶ ಸೇವೆ ಆಗಿಲ್ಲ, ರಾಜ್ಯ ಸೇವೆ ಆಗಿಲ್ಲ, ಜನರ ಸೇವೆ, ವೈವಿಧ್ಯಮಯ ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ. ಉದಾಹರಣೆ, ಸರ್ಕಾರಿ ಶಾಲೆಗಳೇನಾಗಿವೆ, ಸರ್ಕಾರಿ ಆಸ್ಪತ್ರೆಗಳೇನಾಗಿವೆ, ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳೇನಾಗಿವೆ, ಕೈಗಾರಿಕೆಗಳೇನಾವೆ, ಉದ್ಯಮಗಳೇನಾಗಿವೆ, ಹೊರಗುತ್ತಿಗೆ ಏನಾಗಿದೆ? ಯಾವುದಾದ್ರೂ ನೆಟ್ಟಿಗಿದೆಯಾ ನಮಗೆ? ಗುತ್ತಿಗೆ 40% ಕಮಿಷನ್, 50% ಕಮಿಷನ್, ಪುಸ್ತಕದಲ್ಲಿ ಲೆಕ್ಕದಲ್ಲಿದಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ. ಅದ್ರ ಬದಲಾಯಿಸಬೇಕಾಗಿದೆ. ಯಾಕಿದ ಸಂಕಟದಿಂದ ಹೇಳ್ತಿದ್ರೆ, ಇನ್ನೂ ಯಾವತ್ತು ನಾವು ಅರ್ಥಕೊಳ್ಳೋದು? ನಾವು ನೀವು ಯಾರನ್ನ ಬದಲಾಯಿಸೋಣ. ಈ ಸರಿ ಆ ಥರದ್ದು ಯೋಚನೆ ಮಾಡಿ, ಜನಗಳನ್ನೇ ಹಾಕ್ಬೇಡಿ. ಕಳೆದ ಚುನಾವಣೆಯ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ, ಒಂದು ದಾರಿಯಲ್ಲಿ ಒಬ್ಬ ಪ್ರಚಾರಕ್ಕೆ ಹೋಗ್ತಾ ಇದ್ದೆ, ಬುದ್ಧಿ ಸಿಕ್ಕಿದ್ರು. ಓ ನಮಸ್ಕಾರ ಸ್ವಾಮಿರೇ, ಎಲ್ಗೆ ಹೋಗ್ತಿದ್ರಾ? ಈ ಚುನಾವಣೆ ಬಂತಪ್ಪ, ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀನಿ. ಓ ನೀವಾ? ಅದ್ರ ಒಂದೇ. ಏನು ಈ ಕಡೆ ಅಂದರು? ಅದಕ್ಕೆ ಎಲೆಕ್ಷನ್ ಚುನಾವಣೆ ಕ್ಯಾನ್ವಾಸ್. ನಿಮ್ಮದೇ ಸರಿ ಕಣ್ರಪ್ಪ, ಬಲೆ ಒಳ್ಳೇದು. ಬೆಳೆ ಬೆಳೆಯಂಗಿಲ್ಲ, ಬಿತ್ತಂಗಿಲ್ಲ, ನೀವು ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಮನೇಲಿ ಇದ್ದು ಬಿಡ್ತೀರಪ್ಪ, ನಮ್ಮ ಕಷ್ಟ ಹೆಂಗೆ ಅಂತ ಅಂದ ಅವನು. ಎಷ್ಟು ಚೆನ್ನಾಗಿ ಹೇಳಿದ್ರು, ಬೆಳೆ ಬೆಳೆಯಂಗಿಲ್ಲ, ಮಳೆ ಬರಂಗಿಲ್ಲ, ಬರಗಾಲ ಆದ್ರೂ ಚಿಂತೆ ಇಲ್ಲ, ಅತಿವೃಷ್ಟಿ ಆದ್ರು. ಆದರೆ ನೀವು ಹೋದ್ ಸತಿ MLA ನಿಂತಾಗ ಎಷ್ಟು ಡಿಕ್ಲೇರ್ ಮಾಡ್ಕೊಂಡ್ರ, ಈ ಸತಿ MLA ನಿಂತ್ಕೊಂಡಾಗ 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಲ್ಲ, ಯಾರು ದುಡ್ಡು ಸ್ವಾಮಿ ಇದು? ಚುನಾವಣೆ ಬಂದಿದ್ರಲ್ಲ ಕೇಳಕ್ಕೆ. ಆದ್ರೂ ಬಿಡಲಿಲ್ಲ, ಆಯ್ತಪ್ಪ ಸರಿ. ಈಗ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ? 3 ಪಕ್ಷ ಇದಾವೆ ಸ್ವಾಮಿ. JDS ಅಂದ್ರೆ ಅಲ್ಲ, ಇದು JCB, ಜನತಾದಳ, ಕಾಂಗ್ರೆಸ್. ಅವನು ಹೇಳಿದ್ದು ಸರಿ ಸರಿ, ಯಾರ ಕಡೆ ಒಲಿವಿದೆಯಪ್ಪ? ತೆಗೆರೆ ಬುದ್ಧಿ, ಅಲ್ಲಿ ಏನು ಬಿದ್ದಿದೆ ನೋಡಿ ಅಂದ. ಏನು ಅಂದೆ? ಲದ್ದಿಯಿಂದ. ಏನು ಲದ್ದಿಯಿಂದ ಗೊತ್ತಿಲ್ಲ ಅಂದೆ. ಕತ್ತೆ ಲದ್ದಿಯಿಂದ. ಓ ಸರಿ ಸರಿ. ಮತ್ತೆ ಈ 3 ಜನದಲ್ಲಿ ಯಾರನ್ನ ಸರ್ಕಾರ ಮಾಡಿದ್ರೆ? ಇದನ್ನ 3 ಭಾಗ ಮಾಡಿಬಿಟ್ಟು ಯಾರನ್ನ ಆಯ್ಕೆ ಮಾಡಿ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಬುದ್ಧಿ ನಾನು? ಲದ್ದಿನ 3 ಭಾಗ ಮಾಡಿಬಿಟ್ಟು JCBನ ಅಂದ್ರೆ ಜನತಾದಳನ, ಕಾಂಗ್ರೆಸ್, BJPನ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಸ್ವಾಮಿ? ಆ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂದ್ರೆ ಇದು ಸತ್ಯ ಅಲ್ವಾ? ಹೇಳಿದ್ರೆ ಬೇಜಾರಾಗುತ್ತೆ ನಮಗೆ. ನಾನೇ ಕೇಳಿಸ್ಕೊಂಡಂಥವ್ರು. ಮತ್ತೆ ಎಂಥದ್ದನ್ನಾಗಲಿ ಎಲೆಕ್ಷನ್ ಅಲ್ಲಿ ಬರೋ ಹೊತ್ತಿಗೆ ಇಷ್ಟೊಂದು ದುಡ್ಡು ಪಕ್ಷ ಇದ್ದಾವೆ. ಯಾವುದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಇದನ್ನೆಲ್ಲವನ್ನು. ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ನನಗೆ ಸ್ವಾಮಿಗಳು ಏನು ಹೇಳಿದ್ರು ಅಂದ್ರೆ, ಊರೂರು ತಿರ್ಕೊಂಡು ಸ್ವಲ್ಪ ರಾಜಕಾರಣ ಇವತ್ತು ಹೆಂಗಿದೆ, ಸಮಾಜ ಹೆಂಗಿದೆ ಅಂದ್ರೆ, ಸಮಾಜದ ತಪ್ಪ ರಾಜಕಾರಣದ ತಪ್ಪ ಅಂದ್ರೆ ಎರಡೂ ಈಕ್ವಲ್ ಆಗಿದೆ, ಒಂದೇ ನಾಣ್ಯ ಅಂತ ನಮ್ಮ ವಿಜೇಂದ್ರ ಚೆನ್ನಾಗಿ ಹೇಳ್ದ. ಮುಂಚೆ ಬೇರೆ ಬೇರೆ ಇತ್ತು. ಸಮಾಜ ಅಂದ್ರೆ ಪ್ರಜೆಗಳು ಅಂದ್ರೆ ಪ್ರಜೆ ಆಳುವನು, ಇದು ರಾಜ ಅಂದ್ರೆ ರಾಜ, ಪ್ರಜೆಗಳು ಅಂದ್ರೆ ಆಳುವವರು ಅಂತ ಇತ್ತು. ಅದು ಹೋಗಿದೆ, ಈಗ ಪಾಳ್ಯಗಾರಿಕೆ ಬಂದಿದೆ ಆ ರಾಜಕಾರಣ. ಕೋಟಿ ವಿದ್ಯೆ ಅಂತ ನೀನು ನಾಳೆ ಒಂದು ಪಕ್ಷದ ನೋಡಿ